ನಮಸ್ಕಾರ. ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರುವಂತಹ ಒಂದು ವಿಷಯ ಏನಂತಂದರೆ, ಈ ಸಮತೋಲ ಪಶು ಆಹಾರ ಇದನ್ನು ನಾವು ನಮ್ಮ ಮನೆಯಲ್ಲಿಯೇ ಹೇಗೆ ತಯಾರು ಮಾಡಿಕೊಳ್ಬೇಕು ಹೇಳುವಂಥದ್ದು. ಇದು ನಮ್ಮ ರೈತ ಬಾಂಧವರಿಗೆ ಬಹಳ ಮುಖ್ಯ. ಏಕೆಂದರೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ಅನೇಕ ಪಶು ಆಹಾರಗಳು ನೂರಾರು ರೀತಿಯ ಬ್ರ್ಯಾಂಡ್ಗಳಲ್ಲಿ ಅವು ದೊರೀತವೆ. ಆದರೆ ಒಂದರ ಗುಣಮಟ್ಟವನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಒಂದು ಗುಳಿಗೆ ಹಿಂಡಿ ರೂಪದಲ್ಲಿ ನಮಗೆ ಸಿಗೋದಕ್ಕೆ ಅದರಲ್ಲಿ ಏನೇನಿದೆ ಹೇಳೋದನ್ನು ಪತ್ತೆ ಮಾಡಲಿಕ್ಕೆ ನಾವು ಪ್ರಯೋಗಾಲಯಕ್ಕೆ ಕಳಿಸಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ಇದೆ. ಅದನ್ನು ಸಾಮಾನ್ಯ ರೈತರೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ನಾವು ನಮ್ಮದೇ ಆದ ಒಂದು ಗುಣಮಟ್ಟದ, ಅಂದರೆ ನಂಬಲರ್ಹವಾದ ಒಂದು ಗುಣಮಟ್ಟದ ಪಶು ಆಹಾರವನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು, ಅದು ಸಹಿತ ನಮ್ಮ ಮನೆಯ ಬಾಗಿಲಲ್ಲಿ ಲಭ್ಯ ಇರುವಂತಹ ಈ ಜೋಳದ ಕಡಿ ಅಥವಾ ಹತ್ತಿಕಾಳು ಹಿಂಡಿ, ಶೇಂಗಾ ಹಿಂಡಿ, ಎಣ್ಣೆ ಹಿಂಡಿ ಇತ್ಯಾದಿ, ಅಥವಾ ಗೋಧಿ ಬೂಸ ಇರ್ಬೋದು, ಪಾಲಿಸ್ ತೌಡು ಇರ್ಬೋದು, ಈ ರೀತಿಯ ಅನೇಕ ಕಚ್ಚಾ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ ದೊರೆಯುವಂತಹ ಕಚ್ಚಾ ಪದಾರ್ಥಗಳನ್ನು ಬಳಸಿಕೊಂಡು ನಾವು ನಮ್ಮದೇ ಆದ ಪಶು ಆಹಾರವನ್ನು, ಅದು ಅತ್ಯುತ್ತಮವಾದ ಒಂದು ಗುಣಮಟ್ಟ ಹಾಗೂ ಪೌಷ್ಟಿಕಾಂಶ ಹೊಂದಿದ ಸಮತೋಲ ಪಶು ಆಹಾರವನ್ನು ಹೇಗೆ ತಯಾರಿಸೋದು ಹೇಳೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಸಮತೋಲನ ಪಶು ಆಹಾರ ಅಥವಾ ಸಮತೋಲ ಪಶು ಆಹಾರ ಅಂದರೆ ಏನು ಹೇಳೋದು ನಮ್ಮ ರೈತ ಬಾಂಧವರಿಗೆ ಮತ್ತು ಗೋಪಾಲಕರಿಗೆ ಬಹಳ ಬೇಕಾದಂತಹ ಒಂದು ವಿಷಯ. ಮೊದಲಿಗೆ ಪಶು ಆಹಾರ ಅಂದರೆ ಏನಂತ ತಿಳ್ಕೊಳ್ಳೋಣ. ಒಂದು ದಿನದಲ್ಲಿ ಪ್ರಾಣಿಗೆ ಕೊಡುವಂತಹ ಒಟ್ಟು ಆಹಾರ, ಅದಕ್ಕೆ ಪಶು ಆಹಾರ ಅಂತ ಹೇಳ್ಬೋದು. ಹಾಗಾದರೆ ಸಮತೋಲ ಪಶು ಆಹಾರ ಮತ್ತು ಸಾಮಾನ್ಯವಾದ ಪಶು ಆಹಾರ ಇದರಲ್ಲಿ ವ್ಯತ್ಯಾಸ ಇದೆಯೇ ಅಂತಂದರೆ ಖಂಡಿತ ವ್ಯತ್ಯಾಸ ಇದ್ದೇ ಇದೆ. ಸಮತೋಲಿತ ಪಶು ಆಹಾರ ಅಂದರೆ ಒಂದು ದಿನದಲ್ಲಿ ಪ್ರಾಣಿಯ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಅಗತ್ಯವಿರುವಾದಂತಹ ಒಟ್ಟು ಆಹಾರ. ಅಂದರೆ ಪ್ರಾಣಿಗೆ ಹಾಲು ಉತ್ಪಾದನೆ ಮಾಡಲಿಕ್ಕೆ, ಅದು ಗರ್ಭ ಧರಿಸಿದರೆ ಅದರ ಹೊಟ್ಟೆಯೊಳಗೆ ಗರ್ಭಕೋಶದಲ್ಲಿರುವಂತಹ ಒಂದು ಕರುವನ್ನು ಪೋಷಣೆ ಮಾಡಲಿಕ್ಕೆ, ಹಾಗೂ ಹಾಲು ಹಿಂಡಲಿಕ್ಕೆ ಮತ್ತು ಶರೀರ ನಿರ್ವಹಣೆಗೆ, ಈ ರೀತಿ ಅನೇಕ ಅಗತ್ಯಗಳು ಆ ಜಾನುವಾರಿಗೆ ಇರುತ್ತವೆ. ಅದನ್ನೆಲ್ಲ ಪೂರೈಸಲಿಕ್ಕೆ ಬೇಕಾದಂತಹ ಒಂದು ಆಹಾರವೇ ಸಮತೋಲ ಪಶು ಆಹಾರ. ಹಾಗಾದರೆ ಸಮತೋಲದ ಪಶು ಆಹಾರ ಯಾಕೆ ಬೇಕು ನಮಗೆ, ನಮ್ಮ ಜಾನುವಾರುಗಳಿಗೆ ಅವು ಯಾಕೆ ಬೇಕು? ಅದು ಮೊದಲನೇದಾಗಿ ಆ ಜಾನುವಾರು, ಅದು ಒಂದು ಕರ ಇರ್ಬೋದು ಅಥವಾ ಒಂದು ದೊಡ್ಡ ಜಾನುವಾರು ಇರೋದು, ಅದು ಬೆಳವಣಿಗೆ ನಿರಂತರವಾಗಿ ಆಗ್ತಾ ಇರುತ್ತೆ. ಒಂದು ಹಂತದಲ್ಲಿ ನಿಂತರೂ ಸಹಿತ ಆ ಬೆಳವಣಿಗೆಗೆ ಬೇಕೇ ಬೇಕಾಗತ್ತೆ. ಮತ್ತು ಉತ್ಪನ್ನ ಅಂತಂದರೆ ಇದರಲ್ಲಿ ಹಾಲಿನ ಉತ್ಪನ್ನ ಇರ್ಬೋದು ಅಥವಾ ಕರುವಿನ ಉತ್ಪನ್ನ ಇರ್ಬೋದು. ಈ ಎರಡೂ ಉತ್ಪನ್ನಗಳು ರೈತನಿಗೆ ತುಂಬ ಲಾಭವನ್ನು ತಂದುಕೊಡುವಂತಹ ಒಂದು ಉತ್ಪನ್ನಗಳಾಗಿರ್ತವೆ. ಹಾಗೆಯೇ ಸಂತಾನ ಅಭಿವೃದ್ಧಿ, ಹಾಗೆ ಪದೇ ಪದೇಗೆ ನಿರಂತರವಾಗಿ ಅದು ಬೆದೆಗೆ ಬರೋದು, ಸಕಾಲಿಕವಾಗಿ ಅದು ಗರ್ಭ ಧರಿಸುವುದು ಮತ್ತು ಉತ್ತಮವಾದ ಒಂದು ಗುಣಮಟ್ಟದ ಒಂದು ಕರುವನ್ನು ನೀಡುವುದು, ಇವೆಲ್ಲ ರೈತರಿಗೆ ಬಹಳವಾದ ಮುಖ್ಯವಾದ ಒಂದು ಮಾರ್ಗಗಳು. ಹಾಗೆಯೇ ಅದರ ಶರೀರ ಪೋಷಣೆಗೆ ಅಥವಾ ಜೀವ ಪೋಷಣೆಗೆ ಒಂದು ಪಶು ಆಹಾರವನ್ನು ನಾವು ನೀಡಲೇಬೇಕು, ಉತ್ತಮ ಗುಣಮಟ್ಟದ ಪಶು ಆಹಾರವನ್ನು ನೀಡಲೇಬೇಕು. ಹಾಗೂ ಬಹಳ ಮುಖ್ಯವಾಗಿ ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಕೆಲವು ಸಲ ನಾವು ಹೇಳ್ತೀವಿ, ನಮ್ಮ ದೇಶಿ ಜಾನುವಾರುಗಳಿಗಿಂತ ನಮ್ಮ ಮಿಶ್ರತಳಿ ಜಾನುವಾರುಗಳಿಗೆ ರೋಗ ಜಾಸ್ತಿ ಅಂತ. ಆ ರೀತಿ ಏನೂ ಇಲ್ಲ. ಯಾಕಂದರೆ ಅವು ಜಾಸ್ತಿ ಹಾಲನ್ನು ಉತ್ಪಾದನೆ ಮಾಡೋದರಿಂದ, ಮಿಶ್ರತಳಿಗಳು ಜಾಸ್ತಿ ಹಾಲನ್ನು ಉತ್ಪಾದನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಶರೀರದಿಂದ ಈ ಅವಶ್ಯಕವಾದಂತಹ ಒಂದು ಖನಿಜಗಳು, ಅಲ್ಲಿರುವಂತಹ ಶರ್ಕರೆ ಪಿಷ್ಟಗಳು, ಪ್ರೋಟೀನ್ಗಳು ಬಸಿದು ಹೋಗೋದರಿಂದ ಅವುಗಳಿಗೆ ಜಾಸ್ತಿ ಬೇಕಾಗತ್ತೆ. ಈ ಜಾಸ್ತಿ ಅವಶ್ಯಕತೆಯ ಒಂದು ಪೋಷಕಾಂಶಗಳನ್ನು ಪೂರೈಸದೆ ಹೋದರೆ ಅವುಗಳ ಎಲುಬಿನಲ್ಲಿರುವಂತಹ ಕ್ಯಾಲ್ಸಿಯಮ್ಮು ಅಥವಾ ಅವುಗಳ ಶರೀರದಲ್ಲಿ ಶೇಖರ ಆಗಿರುವಂತಹ ಅನೇಕ ಅವಶ್ಯಕ ವಸ್ತುಗಳು ಹಾಲಿನಲ್ಲಿ ಬಂದುಬಿಟ್ಟು ಅದು ಹೊರಟೋಗುತ್ತೆ. ಅದರಿಂದ ಈ ರೀತಿಯ ಪೌಷ್ಟಿಕಾಂಶದ ಕೊರತೆ ಆಗಲಿಕ್ಕೆ ಅದರ ಮಾಲೀಕನೇ ಕಾರಣ ಬಿಟ್ಟರೆ ಅದು ಜಾನುವಾರು ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗ ಸಮತೋಲನ ಪಶು ಆಹಾರ ನೀಡುವಾಗಂಥ ಒಂದು ಅನಿವಾರ್ಯತೆ ಇದ್ದೇ ಇದೆ. ಯಾಕೆಂದರೆ ನಮ್ಮ ಮಿಶ್ರತಳಿಯ ಹಸುಗಳು ಏನಿದ್ದಾವೆ ತುಂಬ ಹಾಲನ್ನು ನಾವು ಕೊಡ್ತವೆ. ಹಾಗೆ ಮತ್ತು ಮೇವು ಬೆಳೀಲಿಕ್ಕೆ, ಅಂದರೆ ಹಸಿರು ಮೇವು ಇದ್ದು ಬಿಟ್ಟರೆ ಅಂತಹ ಸಮಸ್ಯೆ ಬರಲಿಕ್ಕಿಲ್ಲ. ಈ ಪಶು ಆಹಾರದಲ್ಲಿ ಒಂದು 30% ಪಶು ಆಹಾರವನ್ನು ನಾವು ಕಡಿಮೆ ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಆ ರೀತಿಯ ಸಾಕಷ್ಟು ಮೇವನ್ನು ಹೊಟ್ಟೆ ತುಂಬ ದಿನಕ್ಕೆ ಒಂದು 30 kg ದನಕ್ಕೆ ಬೇಕಾಗುವಂಥ ಹೊಟ್ಟೆ ತುಂಬುವಷ್ಟು ಮೇವನ್ನು ಬೆಳೀಲಿಕ್ಕೆ ಸಾಕಷ್ಟು ನಮ್ಮಲ್ಲಿ ಜಮೀನು ಇಲ್ಲ. ಮತ್ತು ರೈತರಿಗೆ ಧಾನ್ಯ ಉತ್ಪಾದನೆಯ ಮುಖ್ಯ ಗುರಿ, ಅದು ತಪ್ಪೇನೂ ಅಲ್ಲ. ಯಾಕಂದರೆ ಅವರಿಗೆ ಲಾಭದಾಯಕವಾಗಿ ಅವ್ರ ಕೈಗೆ ಒಂದಷ್ಟು ಹಣ ಬರಬೇಕಂತಂದರೆ ಅದಕ್ಕೆ ಧಾನ್ಯ ಉತ್ಪಾದನೆ ಆಗತ್ತೆ ಮುಖ್ಯ. ಆದರೆ ಒಂದು ವಿಷಯ ಅಂತಂದರೆ ಕೆಲವರು
ಬುದ್ಧಿವಂತ ರೈತರು ಏನು ಮಾಡ್ತಾರೆ ಅಂತಂದರೆ ಒಂದಷ್ಟು ಜಾಗಕ್ಕೆ ಹಸಿ ಹುಲ್ಲನ್ನು ಹಾಕಿ ಬೆಳೆದುಕೊಂಡು ಅಲ್ಲಿಂದ ಕಟಾವಣೆ ಮಾಡಿ ತಂದು ತಮ್ಮ ಜಾನುವಾರುಗಳಿಗೆ ಕಟ್ಕೊಳ್ತಾರೆ. ಇದು ಬಹಳ ಲಾಭವನ್ನು ಅವರಿಗೆ ತಂದುಕೊಡುತ್ತೆ. ಮತ್ತು ಈ ವ್ಯವಸಾಯದ ಎಲ್ಲ ಜಮೀನನ್ನು ಆಹಾರ ಉತ್ಪಾದನೆಗೆ ಬಳಸ್ತಾರೆ. ಒಂದಿಷ್ಟು ಹಸಿರು ಹುಲ್ಲಿನ ಮಹತ್ವ ನಮ್ಮ ರೈತರಿಗೆ ಇನ್ನೂ ನಾವು ಬಹಳ ತಿಳಿ ಹೇಳಬೇಕಾಗಿದೆ. ಏನಾಗಿದೆ ಅಂತಂದರೆ ಹಸಿರು ಮೇವು ಉತ್ಪಾದನೆ ಕೇವಲ ಸರ್ಕಾರಿ ಸಂಸ್ಥೆಗಳು ಅಂದರೆ ರೈತರಿಗೆ ತೋರಿಸಲಿಕ್ಕೆ ಮತ್ತು ಅತಿ ದೊಡ್ಡ ರೈತರಿಗೆ ಮಾತ್ರ ಸೀಮಿತವಾಗಿದೆ. ರಸಮೇವು ತಯಾರಿಕೆ ಅಷ್ಟೆಲ್ಲ ನಾವು ಹೇಳಿದ್ರೆ ಸಹಿತ ಅಷ್ಟೊಂದು ಇನ್ನೂ ಜನಪ್ರಿಯವಾಗಿಲ್ಲ. ಇದೆಲ್ಲ ಕಾರಣದಿಂದ ನಾವು ಏನು ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ಡ್ ಡಯೆಟ್ ಅಥವಾ ಸಮತೋಲ ಆಹಾರವನ್ನು ನಾವು ನೀಡಲೇಬೇಕಾಗತ್ತೆ. ಹೀಗೆ ಈ ಸದ್ಯದ ಪರಿಸ್ಥಿತಿಯನ್ನು ಸ್ವಲ್ಪ ಅರಿತುಕೊಳ್ಳೋಣ. ಧಾನ್ಯವನ್ನು ತೆಗೆದುಕೊಂಡು ಉಳಿದಂತಹ ಮೇವು ನಮ್ಮ ದೇಶದ ದನ ಮತ್ತು ಎಮ್ಮೆಗಳಿಗೆ ಒಂದು ಆಹಾರ. ಈ ಬರಡು ಮೇವಿನಲ್ಲಿ ಪೌಷ್ಟಿಕಾಂಶಗಳ ಕೊರತೆಯೇ ಜಾಸ್ತಿ. ಕೆಲವು ರೈತರು ಹೇಳ್ತಾರೆ, ನಾವು ಹೊಟ್ಟೆ ತುಂಬ ಭತ್ತದಲ್ಲೆಲ್ಲ ಕೊಟ್ಟು ಬಿಡ್ತೀವಿ, ಆದರೂ ನಮ್ಮ ದನ ಅಥವಾ ಎಮ್ಮೆ ಅದು ಸುಧಾರಿಸ್ತಾನೇ ಇಲ್ಲ, ಅದು ಮೈ ಹಿಡಿತಾ ಇಲ್ಲ ಅಂತ ಹೇಳ್ಕೊಂಬಿಟ್ಟು. ಆದರೆ ಈ ಒಣ ಮೇವಿನಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಬಹಳ ಜಾಸ್ತಿ. ಅವಶ್ಯಕ ಸಸಾರಜನಕ, ಖನಿಜಾಂಶ ಮತ್ತು ಅನ್ನಾಂಗಗಳು ತುಂಬ ಕಡಿಮೆ ಇರ್ತವೆ ಈ ರೀತಿಯ ಒಣ ಹುಲ್ಲಿನಲ್ಲಿ. ಒಣ ಮೇವಿಂದ ಜೀವನ ನಿರ್ವಹಣೆ ಮಾತ್ರ ಸಾಧ್ಯ. ಅಂದರೆ ಬರಗಾಲದಲ್ಲಿ ಬದುಕಲಿಕ್ಕೆ ಬೇಕಾದಂತಹ ಮೇವು ಮಾತ್ರ ಈ ಒಣ ಹುಲ್ಲಿಂದ ಲಭ್ಯವೇ ಹೊರತು ಅದರ ಉತ್ಪಾದನೆಗೆ ಅದು ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಸಾಧ್ಯನೇ ಇಲ್ಲ. 5 ರಾಸುಗಳಿಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳನ್ನು ಈಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಸಮತೋಲನ ಪಶು ಆಹಾರದಿಂದ ಕೊಡಲೇಬೇಕಾಗತ್ತೆ. ಸಮತೋಲ ಪಶು ಆಹಾರ ತಯಾರಿಸುವ ವಿಧಾನ ಬಹಳ ಸುಲಭವಾಗಿದೆ. ರೈತ ಬಾಂಧವರು ಇದನ್ನು ಗಮನಿಸಬೇಕು. ಈ ಪದಾರ್ಥಗಳನ್ನು ನಾವು ಒಂದಷ್ಟು ವಿಂಗಡಣೆ ಮಾಡ್ಕೊಳ್ಬೇಕು. ಹಾಗಾದರೆ ಯಾಕಪ್ಪ ಅಂತಂದರೆ, ಹೌದು ನಮ್ಮ ಹತ್ರ ಜೋಳದ ನುಚ್ಚಿದೆ ಮತ್ತು ಅಕ್ಕಿ ತೌಡಿದೆ, ಎಲ್ಲ ಅದನ್ನೇ ಕೊಟ್ಟು ಬಿಡ್ತೀವಿ ಅಂತಂದರೆ ಅದರಿಂದ ಎಲ್ಲ ಅಂಶಗಳು, ಜನವರಕ್ಕೆ ಬೇಕಾಗುವಂತಹ ಎಲ್ಲ ಅಂಶಗಳು ದೊರಲಿಕ್ಕಿಲ್ಲ. ಉದಾಹರಣೆಗೆ ನಾವು ಊಟವನ್ನು ಮಾಡಬೇಕಾದ್ರೆ ಅನ್ನದ ಜೊತೆ ಸಾಂಬಾರು, ಒಂದಿಷ್ಟು ಪಲ್ಯ, ಮತ್ತೊಂದಷ್ಟು ಹಸಿ ತರಕಾರಿ ಇತ್ಯಾದಿಗಳನ್ನ ಎಲ್ಲವನ್ನು ನಾವು ತಿಂತೇವೆ. ಅದರಿಂದ ವಿವಿಧ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಹೋಗಲಿ ಅಂತ ಇದನ್ನು ಡಾಕ್ಟ್ರುಗಳು ಸಹಿತ ಹೇಳ್ತಾರೆ. ಹಾಗಿದ್ದಾಗ ಈ ಪದಾರ್ಥಗಳನ್ನು ನಾವು ವಿಂಗಡಣೆ ಮಾಡಬೇಕಾಗತ್ತೆ. ಈಗ ಪ್ರಮಾಣ ಬದಲಾಗುವಂತಹ ಪದಾರ್ಥಗಳು, ಶಕ್ತಿ ಪ್ರಧಾನವಾದ ಒಂದಿಷ್ಟು ವಸ್ತುಗಳನ್ನು ನಾವು ಪಶು ಆಹಾರದಲ್ಲಿ ಸೇರಿಸಲೇಬೇಕು. ಸಸಾರಜನಕ ಪ್ರಧಾನವಾದ ವಸ್ತುಗಳನ್ನು ಒಂದಷ್ಟು ಸೇರಿಸಬೇಕಾಗತ್ತೆ. ಕೃಷಿ ಕೈಗಾರಿಕಾ ಉತ್ಪನ್ನಗಳು ಇವು ಆದ ಮೇಲೆ ಒಂದಷ್ಟು ನಿಗದಿತವಾದ ಪದಾರ್ಥಗಳನ್ನು ಇವು ಹಾಕದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಇರುವಂತಹ ವಸ್ತುಗಳು ಒಂದಷ್ಟು ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಈ ವಸ್ತುಗಳು ಯಾವುದೇ ಕಾರಣಕ್ಕೂ ನಮಗೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಖನಿಜ ಮಿಶ್ರಣ ಅಥವಾ ಲವಣ ಮಿಶ್ರಣ. ಇದು ಬೇಕೇ ಬೇಕಾಗತ್ತೆ. ಯಾಕೆಂದರೆ ನಾವು ಕೊಡುವಂತಹ ಯಾವುದೇ ರೀತಿಯ ಆಹಾರದಲ್ಲಾಗಲಿ ಈ ಎಲ್ಲ ಅಂಶಗಳ ಪೂರೈಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹೊರಗಡೆಯಿಂದ ನಾವು ಖನಿಜಾಂಶವನ್ನು ಕೊಡಬೇಕಾಗತ್ತೆ. ಇದಾದಮೇಲೆ ಉಪ್ಪು, ಇದು ಸೋಡಿಯಂ ಮತ್ತು ಕ್ಲೋರೈಡ್ಗಳ ಮಿಶ್ರಣ ಆಗಿರೋದ್ರಿಂದ ಇದು ಬೇಕೇ ಬೇಕಾಗತ್ತೆ. ಮತ್ತು ಕೆಲವು ವಿಟಮಿನ್ಗಳು ಬೇಕಾಗುತ್ತವೆ. ಮತ್ತು ಜೀವರಕ್ಷಕ ಔಷಧಿಗಳು, ಜಂತು ನಿವಾರಣಾ ಔಷಧಿಗಳನ್ನು ಕೊಡಬೇಕಾಗತ್ತೆ. ಆದರೆ ಇದನ್ನು ಪಶು ಆಹಾರದಲ್ಲಿ ಸೇರಿಸುವ ಏನು ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಈಗ ಪಶು ಆಹಾರವನ್ನು ತಯಾರಿಸಬೇಕಾದ್ರೆ ಒಂದಷ್ಟು ಪದಾರ್ಥಗಳನ್ನು ನಾವು ಪಟ್ಟಿ ಮಾಡಬೇಕಾಗತ್ತೆ. ಈಗ ಎನರ್ಜಿ ಅಥವಾ ಶಕ್ತಿ ಪ್ರಧಾನ ವಸ್ತುಗಳಂತಂದರೆ ನಮ್ಮ ರೈತರು ಬೆಳೆಯುವಂತಹ ಏಕದಳ ಧಾನ್ಯಗಳಾದಂತಹ ಮುಸುಕಿನ ಜೋಳ, ಗೋವಿನ ಜೋಳ, ರಾಗಿ, ಗೋಧಿ, ಬಾರ್ಲಿ, ಓಟ್ಸು, ಸಜ್ಜೆ, ನವಣೆ ಇತ್ಯಾದಿ ಇರಬಹುದು. ಈಗ ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾದದ್ದು ಮುಸುಕಿನ ಜೋಳ ಅಥವಾ ಗೋವಿನ ಜೋಳ ಬಹಳ ಜಾಸ್ತಿ ಬೆಳೀತಾರೆ ರೈತರು. ಮತ್ತು ಇದರಲ್ಲಿ ಯಾವುದು ಕಡಿಮೆಯಲ್ಲಿ ನಮಗೆ ಸಿಗುತ್ತೋ ಅದನ್ನು ಲಭ್ಯತೆ ಮೇರೆಗೆ ನಮ್ಮ ಮನೆಗಳಲ್ಲಿ ಏನೇನು ಲಭ್ಯವಾಗಿರುತ್ತೋ ಅಂಥವನ್ನು ನಾವು ಆದಷ್ಟು ಬಳಸಬೇಕು. ಮೊದಲು ಶಕ್ತಿ ಪ್ರಧಾನ ವಸ್ತುಗಳನ್ನು ನಾವು ಒಂದಷ್ಟು ಲಕ್ಷಣದಲ್ಲಿ ಇಟ್ಕೊಳ್ಬೇಕು. ಅದಾದ ಮೇಲೆ ಸಸಾರಜನಕ ಪ್ರಧಾನವಾದ ವಸ್ತುಗಳು. ಆಕಳಿನಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸಲ ಶರ್ಕರೆ ಪಿಷ್ಟಗಳು ಜಾಸ್ತಿ ಕೊಟ್ಟಿದ್ದೆ ಅಂದರೆ ಒಂದು ಪ್ರಮಾಣದಲ್ಲಿ ಕೊಟ್ಟರೆ ಅದು ಪ್ರೋಟೀನ್ ಆಗಿ ಬದಲಾಗುತ್ತೆ ಎಂಬ ಪ್ರತೀತಿ ಇದೆ. ಆದರೆ ಅದು ಸಾಕಾಗುವ ಸಾಧ್ಯತೆ ಕಡಿಮೆ. ಅದಕ್ಕಾಗಿ ಏನು ಮಾಡಬೇಕಾಗತ್ತೆ ಅಂತಂದರೆ ಸಸಾರಜನಕ ಪ್ರಧಾನವಾದ ವಸ್ತುಗಳನ್ನು ಸಹಿತ ಹಿಂಡಿಯಲ್ಲಿ ಹಾಕಲೇಬೇಕು. ಅದು ಏನಂತಂದರೆ ಸಾಮಾನ್ಯವಾಗಿ ದ್ವಿದಳ ಧಾನ್ಯದ ಕಾಳುಗಳು, ಉದಾಹರಣೆಗೆ ಈ ಕಡಲೆಕಾಯಿ ಹಿಂಡಿ, ಹತ್ತಿಕಾಳು ಹಿಂಡಿ, ತೆಂಗಿನ ಎಣ್ಣೆ ಹಿಂಡಿ, ಹುಚ್ಚೆಳ್ಳಿ ಹಿಂಡಿ, ಸೂರ್ಯಕಾಂತಿ ಬೀಜದ ಹಿಂಡಿ, ಸೋಯಾ ಅವರೆ ಹಿಂಡಿ, ಸಾಸಿವೆ ಹಿಂಡಿ, ಅಗಸೆ ಹಿಂಡಿ ಇತ್ಯಾದಿ. ಈ ಎಲ್ಲ ಹಿಂಡಿಗಳೇನಿದ್ದಾವೆ ಮೂಲವಾಗಿ ಇವು ಎಣ್ಣೆಯನ್ನು ತಯಾರು ಮಾಡಲಿಕ್ಕೆ ಬರುವಂಥ ಕಾಳುಗಳ
ಅಂದರೆ ವಸ್ತುಗಳು ಅದನ್ನು ಹಿಂಡಿ ಬಿಟ್ಟ ಮೇಲೆ ಉಳಿಯುವಂತಹ ಒಂದು ವಸ್ತುಗಳು. ಆದರೆ ಇದು ಬಿಸಾಕುವಂಥದ ವಸ್ತುಗಳು ಆದರೂ ಸಹಿತ ನಮ್ಮ ಜಾನುವಾರುಗಳ ಆಹಾರದಲ್ಲಿ ಅತ್ಯಂತ ಪ್ರಮುಖವಾದೊಂದು ಪಾತ್ರವನ್ನು ವಹಿಸ್ತವೆ. ಇವುಗಳ ದರವೂ ಸ್ವಲ್ಪ ಜಾಸ್ತಿನೇ. ಮತ್ತು ಇತರ ಕೈಗಾರಿಕಾ ಉತ್ಪನ್ನಗಳು ಸಿಗ್ತವೆ. ನಮ್ಮ ಈ ಗುಂಪಿನ ಪದಾರ್ಥಗಳ ಬೆಲೆ ಕಡಿಮೆ. ಉದಾಹರಣೆಗೆ ಅಕ್ಕಿ ತೌಡು, ಗೋಧಿ ಬೂಸ, ಪಾಲಿಸ್ ತೌಡು, ಹೆಸರು ಕಾಳು ಅಥವಾ ಉದ್ದಿನ ಕಾಳನ್ನು ಸ್ವಚ್ಛ ಮಾಡಬೇಕಾದ್ರೆ ಏನು ಸಿಗುತ್ತೆ ಅದು, ಅಥವಾ ಕಾಕಂಬಿ ಇತ್ಯಾದಿ ಏನು ಉತ್ಪನ್ನಗಳು ಇರ್ತವೆ, ಕೈಗಾರಿಕಾ ಉತ್ಪನ್ನಗಳು, ಅವುಗಳನ್ನು ಸಹಿತ ನಾವು ಭಾಳ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಅದನ್ನು ಬಳಸ್ಬೋದು. ಆದರೆ ಕೆಲವರೆಲ್ಲ ಏನು ಮಾಡಿಬಿಡ್ತಾರೆ ಅಂತಂದರೆ, ಅಕ್ಕಿ ತೌಡಿನೇ ನಾವು 100ಕ್ಕೆ 100 ಕೊಡ್ತೀವಿ ಅಥವಾ ಗೋಧಿ ಬೂಸನೇ ಕೊಟ್ಬಿಡ್ತೀವಿ ಹೇಳುವಂಥ ಒಂದು ನಂಬಿಕೆ ಇರುತ್ತೆ. ಅದು ಆ ರೀತಿ ಆಗಲ್ಲ. ಎಲ್ಲವನ್ನೂ ಒಂದು ಹಿತಮಿತವಾದೊಂದು ಪ್ರಮಾಣದಲ್ಲಿ ಬೆರೆಸಿ ಆಕಳಿಗೆ ಕೊಟ್ಟರೆ ಮಾತ್ರ ಅದು ಅತ್ಯುತ್ತಮವಾದ ಒಂದು ಉತ್ಪಾದನೆಯನ್ನು ಮಾಡುತ್ತೆ. 23 ರೀತಿಯ ಖನಿಜಾಂಶಗಳು ಪ್ರಾಣಿಗಳಿಗೆ ಅವಶ್ಯಕ. ಅದಕ್ಕಾಗಿ ನಾವು ಖನಿಜಾಂಶಗಳ ಪುಡಿಗಳನ್ನು ಹಾಕಲೇಬೇಕು. ಇದು ವಿವಿಧ ಖನಿಜಗಳ ಮಿಶ್ರಣಗಳು, ಲವಣಗಳು, ಅಂದರೆ ಸಾಲ್ಟ್ ಫಾರ್ಮಲ್ಲಿ ಅವು ಸಿಗುತ್ತೆ. ಅಥವಾ ಈಗ ಮಾರುಕಟ್ಟೆಯಲ್ಲಿ ಏನಿದೆ ರೆಡಿಮೇಡ್ ಖನಿಜ ಮಿಶ್ರಣಗಳು ಸಿಗುತ್ತವೆ, ಅದನ್ನು ಹಾಕ್ಬೋದು. ಮತ್ತು ಉಪ್ಪನ್ನು ಹಾಕಲೇಬೇಕಾಗತ್ತೆ. ಅದು ಬಿಟ್ಟು ಜೀವಸತ್ವಗಳು ಇತ್ಯಾದಿಗಳು ಅವಶ್ಯಕತೆ ಇದ್ದರೆ ಹಾಕ್ಬೋದು, ಇಲ್ಲದೇ ಇದ್ದರೆ ಅಂತ ಏನು ಅನಿವಾರ್ಯತೆ ಏನೂ ಇಲ್ಲ. ಈಗ ಇವನ್ನೆಲ್ಲ ನಿಮ್ಮಲ್ಲಿ ಲಭ್ಯ ಇದ್ದಾಗ ಒಂದಷ್ಟು ಉಪಕರಣಗಳು ಬೇಕಾಗುತ್ತೆ. ಸುಮ್ಮನೆ ನಾವು ಪಶು ಆಹಾರ ಮಾಡಿಬಿಡ್ತೀವಿ ನಮ್ಮ ಮನೆಯಲ್ಲೇ ಅಂತಂದರೆ ಆಗಲ್ಲ. ಅದಕ್ಕೆ ಒಂದಷ್ಟು ಪಲ್ವರೈಸರ್ಗಳು ಬೇಕಾಗುತ್ತವೆ. ಅವು ಕೆಲವೆಲ್ಲ ಸ್ವಲ್ಪ ದೊಡ್ಡ ಸೈಜು ಇರ್ಬೋದು, ಅಥವಾ ಇನ್ನೂ ಕೆಲವು ಚಿಕ್ಕ ಸೈಜ್ನವು ಇರ್ಬೋದು, ಅಥವಾ ಒಂದಷ್ಟು ಹ್ಯಾಮರ್ ಮಿಲ್ಗಳು ಮತ್ತು ಮಿಕ್ಸರ್ಗಳು ಇವೆಲ್ಲ ಬೇಕಾಗುತ್ತವೆ. ಇದಕ್ಕೆ ಸುಮಾರು 31,000ದಿಂದ ಹಿಡಿದು 42,000 ರೂಪಾಯಿವರೆಗೆ ದೊಡ್ಡದು ಮತ್ತು ಸಣ್ಣದು ಮತ್ತು ದೊಡ್ಡದ ಒಂದು ಬೆಲೆ ಇದೆ. ಕೆಲವದಕ್ಕೆ 1 ಲಕ್ಷ ರೂಪಾಯಿ ಇರ್ಬೋದು. ಒಂದು ಸಣ್ಣ ಪ್ರಮಾಣದ ರೈತರು ಚಿಕ್ಕ ಪಲ್ವರೈಸರ್ ತಗೊಂಡ್ರೆ ಸಾಕು. ದೊಡ್ಡ ರೈತರು ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಆಕಳನ್ನು ಅಥವಾ ಜಾನುವಾರನ್ನು ಸಾಕೋರು ಪಲ್ವರೈಸರ್ ದೊಡ್ಡದನ್ನು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ಈ ರೀತಿಯ ಪಲ್ವರೈಸರ್ಗಳು ಮಾರುಕಟ್ಟೆಯಲ್ಲಿ ಅನೇಕ ರೀತಿಯ ಪಲ್ವರೈಸರ್ಗಳು ಲಭ್ಯ ಇದ್ದಾವೆ. ಅವನ್ನು ರೈತರು ಹೋಗಿ ಖರೀದಿಸಿ ತೆಗೆದುಕೊಂಡು ಬರ್ಬೋದು. ಅವರವರ ಅನುಕೂಲಕ್ಕೆ ತಕ್ಕಂಗೆ ಯಾವ ರೀತಿಯ ಪಲ್ವರೈಸರ್ಗಳು ಅವರಿಗೆ ಬೇಕು ಅದನ್ನು ಅವರು ತೆಗೆದುಕೊಂಡು ಬೇಕಾಗಬಹುದು. ಈಗ ಬಹಳ ಮುಖ್ಯವಾದ ಒಂದು ಘಟ್ಟಕ್ಕೆ ನಾವು ತಲುಪಿದ್ದೀವಿ. ಇಲ್ಲಿ ಏನಿದೆ ಅಂತಂದರೆ, ವಿವಿಧ ಕಚ್ಚಾ ವಸ್ತುಗಳು, ಅವುಗಳ ಪ್ರಮಾಣ, ಅಂದರೆ 100 kg ಪಶು ಆಹಾರದಲ್ಲಿ ಅವನ್ನು ಎಷ್ಟು ಹಾಕಬೇಕು ಹೇಳುವ ಒಂದು ಪ್ರಮಾಣ, ಮತ್ತು ಸರಾಸರಿ ಈ ಪ್ರಸಕ್ತ ಇವತ್ತು 2020ನೇ ಇಸ್ವಿಯ ಈ ದಿನಾಂಕದಂದು, ಅಂದರೆ 23 ಜುಲೈ 2020ನೇ ಈ ದಿನಾಂಕದಂದು ಈ ರೀತಿಯ ಒಂದು ಬೆಲೆ, ನಮ್ಮ ಮಾರುಕಟ್ಟೆ ಬೆಲೆ ಇದೆ ಅಂತ ನಾವು ವೃತ್ತಪತ್ರಿಕೆಗಳಲ್ಲಿ ಮತ್ತು ಸುದ್ದಿಯ ವಾಹಿನಿಗಳಲ್ಲಿ ನೋಡಿರುವಂತಹದ್ದು. ಇವು ಒಟ್ಟು ಎಷ್ಟು ಖರ್ಚು ಬರಬೇಕಾಗಬಹುದು ಹೇಳುವ ಒಂದು ಅಂದಾಜನ್ನು ನಾವು ಮಾಡಬೇಕು. ಹಾಗೆಯೇ ಅದನ್ನು ಎಷ್ಟೆಷ್ಟನ್ನು ಹಾಕಬೇಕು ಅದನ್ನು ನೋಡಬೇಕಾಗತ್ತೆ. ರೈತರು ಇದನ್ನು ಒಂದು ಸ್ಕ್ರೀನ್ ಶಾಟ್ ಇದನ್ನು ತೆಗೆದು ಇಟ್ಕೊಳ್ಬೇಕು. ಯಾಕಂದರೆ ಇದು ಬಹಳ, ಈ ಕೋಷ್ಟಕ ಏನಿದೆ ಇದನ್ನು ಬಹಳ ಅವರು ಅಧ್ಯಯನ ಮಾಡಬೇಕಾಗತ್ತೆ. ಇದೇನಂತ ಕಷ್ಟದ ಕೋಷ್ಟಕ ಏನಲ್ಲ, ಬಹಳ ಸುಲಭವಾಗಿದೆ. ಇಲ್ಲಿ ಶರ್ಕರ ಪಿಷ್ಟ ಒದಗಲಿಕ್ಕೆ ಮೊದಲನೇ ಅಂಶ ಅಂತಂದರೆ ಅದರ ಶಕ್ತಿಯನ್ನು ಒದಗಿಸಲಿಕ್ಕೆ ಬೇಕಾಗುವಂಥದ್ದು ಹುಡಿ ಮಾಡಿದ ಗೋವಿನ ಜೋಳ ಅಥವಾ ರಾಗಿ ಅಥವಾ ಏಕದಳ ಧಾನ್ಯದ ಅಕ್ಕಿಯ ನುಚ್ಚು. ಇದನ್ನು ಎಷ್ಟು ಹಾಕಬೇಕು ಅಂತಂದರೆ 100 kgಯಲ್ಲಿ 45 kg ಮಾತ್ರ ಹಾಕಬೇಕು. ಗೊತ್ತಾಯ್ತಾ? ಯಾಕಂತಂದರೆ ಇದು ಜಾಸ್ತಿ ಹಾಕಿದರೆ, ಈ ರೀತಿಯ ಈ ಧಾನ್ಯಗಳ ಪುಡಿಗಳನ್ನು ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ಜಾನುವಾರಿಗೆ ಎಸಿಡಿಟಿ ಆಗುತ್ತೆ. ಅದರ ಹೊಟ್ಟೆಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪನ್ನ ಆಗಿಬಿಟ್ಟು ಅದಕ್ಕೆ ಗ್ಯಾಸ್ಟ್ರಿಕ್ ಎಸಿಡಿಟಿಯಾಗಿ ಅದು ಅದರ ಆರೋಗ್ಯ ಹೆಚ್ಚು ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ 45% ಪ್ರಮಾಣದಲ್ಲಿ ಮಾತ್ರ ಅದನ್ನು ಹಾಕಬೇಕು. ಕೆಲವು ಸಲ 50%ವರೆಗೂ ಸಹಿತ ಹೋಗ್ಬೋದು. ಆದರೆ ಅದಕ್ಕಿಂತ ಜಾಸ್ತಿಯನ್ನು ಯಾವುದೇ ಕಾರಣಕ್ಕೂ ಹಾಕಲಿಕ್ಕೆ ಹೋಗೋದು ಬೇಡ. ಮತ್ತು ಸದ್ಯಕ್ಕೆ ಇದರ ಬೆಲೆ 17 ರೂಪಾಯಿ ನಮ್ಮ ಭಾಗದಲ್ಲಿದೆ. ಅಂದರೆ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಒಂದು ಬೆಲೆ ಇದಕ್ಕೆ ಇದ್ದೇ ಇರುತ್ತೆ. ಇದರ ಒಟ್ಟು ಹಣ 700 ರೂಪಾಯಿ 65 ರೂಪಾಯಿ ಆಗುತ್ತೆ. ಮತ್ತು ಇನ್ನು ಎರಡನೇದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಪ್ರೋಟೀನ್ ಸಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗುವಂತಹ ಹಿಂಡಿಗಳಿರ್ತವೆ. ಏನದು ಎಣ್ಣೆ ಇರುವ ಅಥವಾ ಅಕ್ಕಿ ತೆಗೆದಂತಹ ತೌಡು ಅಥವಾ ಎಣ್ಣೆ ಇರುವ ತೌಡುಗಳು. ಇದು ಯಾಕೆ ಅಂತಂದರೆ ಸ್ವಲ್ಪ ಬಲ್ಕ್ ಜಾಸ್ತಿ ಮಾಡಲಿಕ್ಕೆ ಇದನ್ನು ಒದಗಬೇಕು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಒಂದು ಅಂದಾಜು 20 kg, ಅಂದರೆ 20 ಹಾಕಬೇಕು ಹೇಳಿದ್ನಲ್ಲ, 1-2 kg ಹೆಚ್ಚು ಕಡಿಮೆ ಆದರೆ ಇದು ಸಮಸ್ಯೆ ಇಲ್ಲ. ಇದಕ್ಕೊಂದು 10 ರೂಪಾಯಿ ನಾವು ಇಟ್ಕೊಂಡ್ರೂ ಒಂದು 200 ರೂಪಾಯಿ ಆಗುತ್ತೆ. ಮೂರನೇದಾಗಿ ಸೂರ್ಯಕಾಂತಿ ಹಿಂಡಿ
ಹತ್ತಿಕಾಳು ಹಿಂಡಿ ಅಥವಾ ಎಳ್ಳು ಹಿಂಡಿ, ನೆಲಗಡಲೆ ಹಿಂಡಿ, ಇವೆಲ್ಲ ಹಿಂಡಿಗಳು ಇವು ಸ್ವಲ್ಪ ದುಬಾರಿ ಇರುವುದರಿಂದ ಇದನ್ನು ಒಂದು 10 ಕೆ ಜಿ ಹಾಕಿದರೆ ಸಾಕಾಗತ್ತೆ. ಅದನ್ನು 35 ರೂಪಾಯಿ ಸರಾಸರಿ ನಾವು ಬೆಲೆ ಹಿಡಿದ್ರೆ ಸಹಿತ 350, ಅಂದರೆ ಹೋಲ್ಸೇಲ್ ರೇಟಲ್ಲಿ ತೆಗೆದುಕೊಂಡಾಗ ಇದ್ರ ಬೆಲೆ ಅಂದರೆ ಒಂದು 10 ಕ್ವಿಂಟಲ್ ಅಥವಾ 1 ಟನ್ ಆಹಾರ ಮಾಡಬೇಕಾದ್ರೆ ಒಮ್ಮೆನೇ ಖರೀದಿ ಮಾಡಿಬಿಟ್ರೆ ಅದು ಸ್ವಲ್ಪ ಕಡಿಮೆ ದರದಲ್ಲಿ ನಮಗೆ ಸಿಗುತ್ತೆ. ಮತ್ತು ಗೋಧಿ ಬೂಸ ಇದನ್ನು ಒದಗಲಿಕ್ಕೆ ಬೇಕು ಅಂತ ನಮ್ಮ ರೈತರು ಹೇಳ್ತಾರೆ. ನಿಜ ಅದು. ಅದನ್ನು 20 ಕೆ ಜಿ ಹಾಕಬೇಕಾಗತ್ತೆ. 20 ಹತ್ತಲೆ 200 ರೂಪಾಯಿ. ಮತ್ತು 2 ಕೆ ಜಿ ಉಪ್ಪನ್ನು ಹಾಕಬೇಕು. ಅದಕ್ಕೆ 10 ರೂಪಾಯಿ 1 ಕೆ ಜಿ ಇದ್ರೂ 20 ರೂಪಾಯಿ ಆಗುತ್ತೆ. ಮತ್ತು ಇದು ಭಾಳ ಮುಖ್ಯ, ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣವನ್ನು ಒಂದು 2 ಕೆ ಜಿ ಹಾಕಿದರೆ ಭಾಳ ಒಳ್ಳೆಯದು. ಒಂದು 50 ರೂಪಾಯಿ ಇದ್ರೂ ಅದಕ್ಕೆ 100 ರೂಪಾಯಿ ಆಗುತ್ತೆ. ಯೂರಿಯಾ ಇದನ್ನು 1 ಕೆ ಜಿನ ಹಾಕಬೇಕು, ಒಂದು 5 ರೂಪಾಯಿ ಆಗುತ್ತೆ. ಭಾಳಷ್ಟು ಜನ ಪ್ರಶ್ನೆ ಕೇಳ್ಬೋದು, ನೀವು ಯೂರಿಯಾ ಹಾಕಲಿಕ್ಕೆ ಯಾಕೆ ರೈತರಿಗೆ ಸಲಹೆಯನ್ನು ಮಾಡ್ತೀರಿ ಅಂತಂದರೆ, ಈಗ 100 ಕೆ ಜಿ ಪಶು ಆಹಾರದಲ್ಲಿ 1 ಕೆ ಜಿ ಯೂರಿಯಾ ಹಾಕಿದರೆ ಯಾವುದೇ ಸಮಸ್ಯೆ ಇಲ್ಲ ಎಂಬುದು ನಮ್ಮ ಸಂಶೋಧನೆಯ ಒಂದು ಫಲಿತಾಂಶ. ಯೂರಿಯಾ ಅಂದ ಕೂಡಲೇ ಒಂದು ರಾಸಾಯನಿಕ ಗೊಬ್ಬರ, ಅದನ್ನು ಯಾಕೆ ನಾವು ಈ ಪಶು ಆಹಾರದಲ್ಲಿ ಹಾಕಬೇಕು, ತಪ್ಪಲ್ವೇ ಇದು ಅಂತ ನೀವೆಲ್ಲ ಕೇಳ್ಬೋದು. ಆದರೆ ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ್ದ ಒಂದು ಅಂಶದ ಮೇಲೆ ಹೇಳಬೇಕಂತಂದರೆ, ಈ 1 ಕೆ ಜಿ ಯೂರಿಯಾ ಏನು ಹಾಕ್ತೀವಿ ಅದು ನಮ್ಮ ಅಮೋನಿಯಾಗಿ ಪರಿವರ್ತನೆ ಆಗಿ ದನದ ಲಿವರಿನಲ್ಲಿ ಪ್ರೋಟೀನ್ ಅಂಶವಾಗಿ ಮಾರ್ಪಡುತ್ತದೆ. ಅಂದರೆ ಒಂದು ಸುಲಭವಾದ ಒಂದು ಭಾಷೆಯಲ್ಲಿ ಹೇಳಬೇಕೆಂದರೆ, ಹಾಗೆಯೇ ಈ 1 ಕೆ ಜಿ ಯೂರಿಯಾ ಅಥವಾ 1% ಪ್ರಮಾಣದ ಯೂರಿಯಾವನ್ನು ಹಾಕಿದರೆ ಯಾವುದೇ ಅಡ್ಡ ಪರಿಣಾಮ ನಮಗಂತೂ ಕಂಡುಬಂದಿಲ್ಲ. ಇದು ಯಾವುದೇ ರಾಸಾಯನಿಕ ಅಂತಹ ಜಾನುವಾರಿನ ಜೀವಕ್ಕೆ ಸಹಿತ ಅಂತಹ ಮಾರಕವೇನೂ ಅಲ್ಲ. 1% ಹಾಕಿದರೆ ಇಲ್ಲಿಲ್ಲದ್ರೆ ಇಲ್ಲಿ 1 ಹಾಕದೇ ಹೋದರೆ ಏನಾಗುತ್ತೆ ಅಂತಂದರೆ, ಈ ಸೂರ್ಯಕಾಂತಿ ಹಿಂಡಿ ಅಥವಾ ಹತ್ತಿಕಾಳು ಹಿಂಡಿಯನ್ನು 1 ಕೆ ಜಿಗೆ 5 ಕೆ ಜಿ ಸುಮಾರು ಜಾಸ್ತಿ ಮಾಡಬೇಕಾಗತ್ತೆ. ಆಗ ಪಶು ಆಹಾರದ ಬೆಲೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಅದರಿಂದ ಪಶು ಆಹಾರದ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ಒಂದಷ್ಟು ಯೂರಿಯಾ ಹಾಕಿದರೆ ಅಂತಹ ತಪ್ಪು ಏನೂ ಇಲ್ಲ. ಇನ್ನು ನಿರ್ವಹಣಾ ವೆಚ್ಚ ಒಂದು ಅಂದಾಜು ಒಂದು 100 ರೂಪಾಯಿ ಒಂದು ಕ್ವಿಂಟಲಿಗೆ. ಈ ಪಶು ಆಹಾರದ ಚೀಲ ಇರ್ಬೋದು ಅಥವಾ ಅದರ ಸಾಗಣೆ ಇರ್ಬೋದು, ಅದರ ಕೂಲಿ ಇದೆಲ್ಲ ಸೇರಿಬಿಟ್ಟು 100 ರೂಪಾಯಿ ಸರಾಸರಿ ಇದಕ್ಕೆ 1740 ಒಂದು ಕ್ವಿಂಟಲಿಗೆ ಬೀಳುತ್ತೆ. ಅಥವಾ 17ರಿಂದ ಸರಾಸರಿ 19 ರೂಪಾಯಿವರೆಗೆ ನಾವು ಒಂದು ರೇಂಜ್ ಇಟ್ಕೊಳ್ಬೋದು. ಅಂದರೆ ಬೆಲೆ ಸ್ವಲ್ಪ ಜಾಸ್ತಿ ಆದರೆ ಸಹಿತ 19 ರೂಪಾಯಿಗಿಂತ ಜಾಸ್ತಿ ಆಗಲ್ಲ. 20ರಿಂದ 20 ರೂಪಾಯಿಗಿಂತ ಜಾಸ್ತಿ ಹೋಗಲಿಕ್ಕೆ ಭಾಳ ಸಾಧ್ಯತೆ ಬಹಳ ಕಡಿಮೆ. ಆದರೆ ಸಹಿತ ನಮಗೆ ಅತ್ಯುತ್ತಮ ಗುಣಮಟ್ಟದ ನಾವು ಕಣ್ಣಿನಿಂದ ಸ್ವತಃ ನೋಡಿದ ಪಶು ಆಹಾರ ನಮಗೆ ಲಭ್ಯ ಆಗುತ್ತೆ. ನಮ್ಮ ಮನೆಯ ಆಕಳುಗಳು ತುಂಬ ಸಮೃದ್ಧವಾಗಿ ಉತ್ತಮ ಹಾಲು ಕೊಟ್ಟು ಉತ್ತಮ ಆರೋಗ್ಯದಿಂದ ಕರುಗಳನ್ನು ಹಾಕಿಬಿಟ್ಟು ನಮ್ಮ ಸೇವೆಯನ್ನು ಮಾಡ್ತವೆ. ಹೀಗೆ ಈ ಮತ್ತೊಮ್ಮೆ ನಾವು ನೋಡಿಬಿಡೋಣ. ಯಾಕಂದರೆ ಈ ಮೆಕ್ಕೆಜೋಳ, ರಾಗಿ, ಸಜ್ಜೆ, ನವಣೆ, ಸಾವೆ ಇವೆಲ್ಲ ಏನು ಅಂತಂದರೆ ಶಕ್ತಿಯ ಅಂಶಗಳನ್ನು ಒದಗಿಸುವಂತಹ ಒಂದು ಅಂಶಗಳು. ಇವನ್ನು ನಾವು 45% ಹಾಕಬೇಕು ಅಂತ ಹೇಳ್ತೀವಿ. ವಿವಿಧ ರೀತಿಯ ಹಿಂಡಿಗಳು, ಶೇಂಗಾ ಹಿಂಡಿ, ಹತ್ತಿಕಾಳು ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಕುಸುಬೆ ಹಿಂಡಿ, ಸೋಯಾಬೀನ್ ಹಿಂಡಿ ಇತ್ಯಾದಿಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಒಂದು 10ರಿಂದ ಹಿಡಿದು 20 ಕೆ ಜಿವರೆಗೆ ಹಾಕ್ಬೋದು. ಇದು ಜಾಸ್ತಿ ಹಾಕಿದರೆ ಏನು ತೊಂದರೆ ಏನಿಲ್ಲ. ಆದರೆ ಅದೇನಾಗುತ್ತೆ ಅಂತಂದರೆ ಅದರ ಹಿಂಡಿಯ ದರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಾಗಿ ಸಮತೋಲದ ಪಶು ಆಹಾರ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ನಾವು ತೀರಾ ಕಡಿಮೆನೂ ಮಾಡಬಾರ್ದು, ತೀರಾ ಜಾಸ್ತಿನೂ ಮಾಡಬಾರ್ದು. ಒಂದು ಬ್ಯಾಲೆನ್ಸಲ್ಲಿ ಹಾಕಬೇಕಂದ್ರೆ 10ರಿಂದ 15 ಕೆ ಜಿ ನಾವು ಹಾಕ್ಬೋದು. ಅದಾದಮೇಲೆ ವಿವಿಧ ರೀತಿಯ ತೌಡುಗಳು ನಿಮಗೆ ಗೊತ್ತಿದ್ದಾವೆ. ಅಕ್ಕಿ, ಪಾಲಿಶ್ ತೌಡು, ಗೋಧಿ ತೌಡು, ಕಡಲೆ ತೌಡು, ತೊಗರಿ ತೌಡು, ಬೂಸ. ಕೆಲವರೆಲ್ಲ ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ, ನಮ್ಮ ಹತ್ರ ತುಂಬ ಕಡಲೆ ತೌಡು ಇದೆ ಅಥವಾ ಹೊರಗಡೆ ನುಚ್ಚೇನಿದೆ, ಈಗ ಸಿಪ್ಪೆ ಅವರೇ ಇದು ತೌಡಿದೆ, ಅದನ್ನು ಹಾಕ್ಬೋದೇ? ಅದು ಉತ್ತಮ ಪಶು ಆಹಾರವೇ? ಹಾಕ್ಬೋದು. ಆದರೆ ಅದನ್ನೇ ಮುಖ್ಯವಾದ ಪಶು ಆಹಾರ ನಾವು ದಯವಿಟ್ಟು ಮಾಡಿಕೊಳ್ಬೇಡಿ. ಅದನ್ನು ಒಂದು ಪ್ರಮಾಣ ನಾವು ಏನು ಹೇಳಿದ್ದೀವಿ ಹಿಂದಿನ ಇದರಲ್ಲಿ ಫಲಕದಲ್ಲಿ ಅದನ್ನು ಏನು ಹಾಕ್ಬೇಕಂದ್ರೆ ಈ ಗೋಧಿ ಬೂಸ ಅಂತ ಏನು ನಾವು ಹೇಳಿದ್ದೀವಲ್ಲ, ಅದರ ಬದಲಾಗಿ ಸ್ವಲ್ಪ ಒಂದಿಷ್ಟು ಹಾಕ್ಬೋದು. ಬಿಟ್ಟರೆ ಅದನ್ನೇ ಮುಖ್ಯವಾದ ಒಂದು ಇಂಗ್ರೀಡಿಯೆಂಟ್ ಅಂತ ಹಾಕಲಿಕ್ಕೆ ಬರೋದಿಲ್ಲ. ಅನೇಕ ರೈತರಿಗೆ ಇದು ತಪ್ಪು ತಿಳುವಳಿಕೆ ಇರುತ್ತೆ. ಇಲ್ಲ, ನಮ್ಮ ಹತ್ರ ಹೊಟ್ಟಿದೆ, ಕಡಲೆ ಹೊಟ್ಟಿದೆ, ಸಾಕಷ್ಟು ಹಾಕಿಬಿಟ್ರೆ ಸಾಕು, ನಮ್ಮ ಜಾನುವಾರು ಹಾಲು ಕೊಡುತ್ತೆ ಅಂತೇಳಿ. ಆದರೆ ಸಮತೋಲ ಪಶು ಆಹಾರ ಆಗಲ್ಲ. ಅದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಖನಿಜ ಮಿಶ್ರಣ 23 ಬಗೆಯ ವಿವಿಧ ಖನಿಜಾಂಶಗಳು ಬೇಕಂತ ನಾವು ಈಗಾಗಲೇ ಹೇಳಿದ್ದೀನಿ. ಅದನ್ನೆಲ್ಲನೂ ಪೂರೈಕೆಯನ್ನು ನಾವು ಮಾಡಲೇಬೇಕಾಗತ್ತೆ. ಈಗ ಇನ್ನು ವೈಜ್ಞಾನಿಕವಾಗಿ ನಾನೊಂದು ಟೇಬಲ್ ಸೇರಿಸಿದ್ದೀನಿ. ಇನ್ನು ಕೆಲವು ರೈತರೆಲ್ಲ ಇಲ್ಲ, ನಮಗೆ
ಪ್ರತಿದಿನ ಎಲ್ಲ ತೂಕ ಮಾಡಲಿಕ್ಕಾಗಲಿಕ್ಕಿಲ್ಲ, ನಮ್ಮ ಹತ್ರ ಇರೋದು ಕೆಲವು ಹಸುಗಳು, ನಮ್ಮ ಹತ್ರ ಒಂದಿಷ್ಟು ಈ ರೀತಿ ಸಾಮಗ್ರಿಗಳಿದ್ದಾವೆ, ಕಾಳಿನ ನುಚ್ಚಿದೆ ಈ ರೀತಿ ಹೇಳಿದರೆ ಅವರು ಬಹಳ ಸುಲಭವಾಗಿ ಅಂತಂದರೆ 1/3 ಭಾಗದಷ್ಟು ಅಥವಾ 20-40 ಕೆ ಜಿ 100 ಕೆ ಜಿಗೆ ಹಾಕಬೇಕಾಗತ್ತೆ. ದವಸ ಧಾನ್ಯಗಳ ಉಪ ಪದಾರ್ಥಗಳನ್ನು 25ರಿಂದ ಅದು ಸಹಿತ 30% ಭಾಗ ಅಥವಾ 1/3 ಭಾಗವನ್ನು ಹಾಕಬೇಕು. ಮತ್ತು ಹಿಂಡಿಗಳು 1/3 ಭಾಗವನ್ನು ಹಾಕಿದರೆ ಇವರು ಪಶು ಆಹಾರವನ್ನು ಮಾಡ್ಬೋದು. ಆದರೆ ಇವನ್ನೆರಡು ಬಿಡಬಾರ್ದು. ಖನಿಜ ಮಿಶ್ರಣ ಮತ್ತು ಉಪ್ಪನ್ನು ಜಾನುವಾರದ ಆಹಾರಕ್ಕೆ ಹಾಕಿ ನಿಯಮಿತವಾಗಿ ಬೆರೆಸಬೇಕು, ಬಹಳ ಮುಖ್ಯ. ಈ ಯೂರಿಯಾ ಹಾಕ್ಬೋದು ಅಥವಾ ಉಪ್ಪನ್ನು ಹಾಕ್ಬೋದು, ಖನಿಜ ಮಿಶ್ರಣ ಹಾಕ್ಬೋದು. ಚೆನ್ನಾಗಿ ಅದನ್ನು ಬೆರೆಸಬೇಕು. ಇಲ್ಲೇ ಹೋದರೆ ಏನಾಗುತ್ತೆ ಅಂತಂದರೆ ಅದು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟು ಕೆಲವು ಸಲ ವಿಷಬಾಧೆ ಆಗುವಂಥ ಒಂದು ಸಾಧ್ಯತೆಯೂ ಇದೆ. ಇನ್ನು ಗುಣಮಟ್ಟ, ನಾನು ಮಾರ್ಕೆಟಿಗೆ ಹೋಗ್ತೀವಿ, ಇವತ್ತು ನಾವೊಂದಷ್ಟು ಜೋಳದ ಪೌಡ್ರನ್ನು ತೆಗೆದುಕೊಂಡು ಬರಬೇಕು. ಗುಣಮಟ್ಟನ ನೋಡೋದು ಹೇಗೆ ಅಂತ ನೋಡಿ ಹೇಳಿದರೆ ರೈತರಿಗೆ ನಾವು ಕೆಲವು ಮಾರ್ಗಸೂಚಿಗಳನ್ನು ಕೊಡ್ತೀವಿ. ಕಚ್ಚಾ ಪದಾರ್ಥಗಳನ್ನು ಅದರ ಬಣ್ಣ, ಈಗ ಸಪೋಸು ಇದು ನಮ್ಮ ಮೆಕ್ಕೆಜೋಳದ ಜೋಳ ಹೇಗಿರುತ್ತೆ, ಸ್ವಲ್ಪ ಹಳದಿಯಾಗಿ ಹೊಳೆಯುವಂತಹ ಒಂದು ಬಣ್ಣವನ್ನು ಹೊಂದಿರುತ್ತೆ. ಹಾಗೂ ಬಿಸಿಲಲ್ಲಿ ಅದು ಹಾಕಿ ಕೈಯಲ್ಲಿ ಹಾಕಿ ತಿಕ್ಕಿದರೆ ಅದಕ್ಕೆ ಹೊಳಪು ಬರಬೇಕು. ಮತ್ತು ಅದನ್ನು ಬಾಯಿಗೆ ಹಾಕಿ ರುಚಿ ನೋಡಿದರೆ ಅದು ಫ್ರೆಶ್ ಆಗಿರಬೇಕು ಮತ್ತು ಯಾವುದೇ ರೀತಿಯ ಅಡ್ಡವಾಸನೆ ಇತ್ಯಾದಿಗಳನ್ನು ಅದು ಇರಬಾರದು. ಮತ್ತು ನಿರ್ದಿಷ್ಟವಾಗಿ ಹೇಳಲು ಕೆಳಕಂಡ ವಿಧಾನಗಳು ಸಹಕಾರಿ. ಈಗ ತೇವಾಂಶ, ಪಶು ಆಹಾರಕ್ಕೆ ಬಳಸುವ ಕಚ್ಚಾ ಪದಾರ್ಥಗಳ ತೇವಾಂಶ ಪ್ರಮಾಣ 10% ಅಂದರೆ 1 ಕೆ ಜಿಯಲ್ಲಿ 100 ml ಜಾಸ್ತಿ ಇರಬಾರ್ದು. ಯಾವುದೇ ಕಾರಣದಿಂದ ಆಹಾರ ಬೇಗ ಕೆಟ್ಟೋಗಿಬಿಡುತ್ತೆ. ಅದನ್ನು ಪತ್ತೆ ಮಾಡಬೇಕು ಅಂತಂದರೆ ಅಂಗೈಯಲ್ಲಿ ಒಂದಿಷ್ಟು ಧಾನ್ಯಗಳನ್ನು ತೆಗೆದುಕೊಂಡು ಮುಷ್ಟಿ ಮಾಡಿ ಅಮುಕಿದಾಗ ಕಾಳುಗಳು ಒಂದಕ್ಕೊಂದು ಅಥವಾ ಕೈಗೆ ಅಂಟಿಕೊಂಡ್ರೆ ಅದಕ್ಕೆ ತೇವಾಂಶ ಜಾಸ್ತಿ ಇದೆ ಅಥವಾ 10% ತೇವಾಂಶ ಅದರಲ್ಲಿ ಇದೆ ಅಂತ ಅರ್ಥ. ಅಂದರೆ ಸುಲಭವಾಗಿ ಒಂದಷ್ಟು ಪುಡಿ ಮಾಡಿದಂತಹ ಜೋಳದ ಪುಡಿಯನ್ನು ಕೈಯಲ್ಲಿ ಹಾಕಿದರೆ ಅದು ಉಂಡೆ ಆಗಬಾರ್ದು, ಅದು ಕೈಯಿಂದ ಬಿಟ್ಟು ಹೋಗಬೇಕು. ಆ ರೀತಿ ಇದ್ದರೆ ಮಾತ್ರ ಅದರ ಉತ್ತಮ ಕ್ವಾಲಿಟಿಯ ಒಂದು ಜೋಳದ ಪೌಡ್ರು ಅಂತ ಹೇಳ್ಬೋದು. ಆಗೇನು ಮಾಡಬೇಕು ಅಂತಂದರೆ, ಅಂತಹ ಧಾನ್ಯ ಖರೀದಿ ಮಾಡಿಬಿಟ್ಟಿದ್ದೀರಿ ನೀವು ಅಂತಂದರೆ 3 ಅಥವಾ 4 ದಿನ ಒಳ್ಳೆ ಬಿಸಿಲು ಬಂದಾಗ ಬಿಸಿಲಿನಲ್ಲಿ ಅದನ್ನು ಒಣಗಿಸಿಬಿಟ್ಟು ನಂತರ ಅದನ್ನು ಉಪಯೋಗಿಸ್ಬೋದು. ಇನ್ನು ಮೆಕ್ಕೆಜೋಳದ ಗುಣಮಟ್ಟ ಪರೀಕ್ಷೆ, ಯಾಕೆಂದರೆ ಮೆಕ್ಕೆಜೋಳದ ಪೌಡರ್ ಏನಿದೆ ಅದು ನಮ್ಮ ಸಮತೋಲಿತ ಪಶು ಆಹಾರದಲ್ಲಿ ಒಂದು ಪ್ರಮುಖವಾದ ಒಂದು ಅಂಶ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ 1 ಲೀಟ್ರ್ ಗಾತ್ರದ ಒಂದು ಡಬ್ಬಿ ಅಥವಾ ಅಳತೆ ಮಾಪಕದಲ್ಲಿ ಚೆನ್ನಾಗಿ ಒಣಗಿದ ಸ್ವಚ್ಛವಾಗಿರುವ ಮೆಕ್ಕೆಜೋಳ, ಇಲ್ಲಿ ಇಡೀ ಕಾಳು ತುಂಬಿ ತೂಕ ಮಾಡಿದಾಗ ಅದು 700 ಗ್ರಾಮ್ಗಿಂತ ಹೆಚ್ಚಿರಬಾರ್ದು. ಅದು 700 ಗ್ರಾಮ್ ಅಥವಾ ಕಡಿಮೆ ಇರಬೇಕು. ಹಾಗಿದ್ದರೆ ಅದರಲ್ಲಿ ತೇವಾಂಶ ಕಡಿಮೆ ಇದೆ, ಅದು ಬಹಳ ನಮ್ಮ ಪಶು ಆಹಾರ ತಯಾರು ಮಾಡಲಿಕ್ಕೆ ಒಳ್ಳೆಯದು ಅಂತ ಅರ್ಥ. ಆ ರೀತಿ ನಾವು ನೋಡ್ಬೋದು. ಮಾರುಕಟ್ಟೆಯಲ್ಲಿ ಕಚ್ಚಾ ಪದಾರ್ಥಗಳನ್ನು ಕೊಳ್ಳುವಾಗ ಕಲಬೆರಕೆ ಬಗ್ಗೆ ಸ್ವಲ್ಪ ನೋಡಬೇಕು. ಕೆಲವೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಮೆಕ್ಕೆಜೋಳದ ಮಧ್ಯದಲ್ಲಿ ಈ ಕಲ್ಲುಗಳಿರ್ತವೆ ಅಥವಾ ಬೆಣಚು ಕಲ್ಲುಗಳನ್ನು ಹಾಕಿಬಿಡ್ತಾರೆ. ಆ ರೀತಿಯ ಎಲ್ಲ ಅಂಶಗಳನ್ನು ಸ್ವಲ್ಪ ಗಮನಿಸಿ ನೋಡ್ಕೊಳ್ಬೇಕು. ಕೆಲವು ಸಲ ಈ ಮಾಯ್ಶ್ಚರ್ ಮೀಟರ್ ಅಂತ ಒಂದು ಇಲ್ಲಿ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ, ಅದು ಇರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಬೇಕಾದ್ರೆ ಈ ಮಾಯ್ಶ್ಚರ್ ಮೀಟ್ರನ್ನು ಈ ಚೀಲದ ಕೆಳಗುವರೆಗೆ, ಕೆಲವು ಸಲ ಚೀಲದಲ್ಲಿ ಇದ್ದಾಗ ಅಥವಾ ಒಂದು ದೊಡ್ಡ ರಾಶಿಯಲ್ಲಿದ್ದಾಗ ಕೆಳಗಡೆ ಇರುವಂತಹ ಒಂದು ಬೀಜಗಳ ತೇವಾಂಶ ನಮ್ಗೆ ಗೊತ್ತಾಗಲ್ಲ. ಆದರೆ ಈ ರೀತಿ ಮೀಟ್ರ್ ಇದ್ದಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ನಾವು ನಿಖರವಾಗಿದ್ದು ಪರೀಕ್ಷೆಯನ್ನು ಮಾಡ್ಬೋದು. ಇನ್ನು ಮತ್ತು ಕೊನೆಯದಾಗಿ ಈ ಪಶು ಆಹಾರವನ್ನು ನೀಡುವ ವಿಧಾನ ಬಹಳ ಮುಖ್ಯ. ನಾವೇನೋ ಪಶು ಆಹಾರ ಈಗ ಮಾಡಿಬಿಟ್ವಿ, ಎಲ್ಲ ಮಿಕ್ಸ್ ಮಾಡಿಬಿಟ್ವಿ, ಎಷ್ಟು ಕೊಡೋದು ಸರ್ ಡಾಕ್ಟ್ರೇ ಅಂತ ನಮ್ಮ ಹತ್ರ ರೈತರು ಕೇಳ್ತಾರೆ. ಇದು ಏನಾಗುತ್ತೆ ಅಂತಂದರೆ ಪಶು ಆಹಾರವನ್ನು ಇಂತಿಷ್ಟು ಕೊಡಬೇಕು ಅಂತ ಹೇಳಬೇಕಾದ್ರೆ ಅನೇಕ ರೀತಿಯ ಅಂಶಗಳನ್ನು ನಾವು ಪರಿಗಣಿಸಬೇಕು. ಮೊದಲನೇದಾಗಿ ಅದಕ್ಕೆ ಎಷ್ಟು ಹಸಿರು ಮೇವು ಸಿಗ್ತಾ ಇದೆ, ಹಾಗೂ ಒಣಮೇವು ಯಾವ ಅದು ಗುಣಮಟ್ಟದ್ದು, ಅಥವಾ ಅದು ಭತ್ತದ ಹುಲ್ಲೆ, ರಾಗಿ ಹುಲ್ಲೆ ಅಥವಾ ಜೋಳದ ಹುಲ್ಲೆ, ಈ ರೀತಿಯ ಅನೇಕ ಹುಲ್ಲುಗಳನ್ನು ನಾವು ನೋಡ್ಕೊಂಡ್ಬಿಟ್ಟು ಹೇಳಬೇಕಾಗತ್ತೆ. ಉದಾಹರಣೆಗೆ ನಮ್ಮ ರೈತ ಬಾಂಧವರಲ್ಲಿ ಸದಾ ಹಸಿರು ಮೇವು ನೀಡುವಂಥ ಜಾನುವಾರುಗಳಿಗೆ, ಅಂದರೆ ಈ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಹೊಟ್ಟೆ ತುಂಬ ಹಸಿರು ಮೇವು ಸಿಗುತ್ತೆ. ಆಗ 3 ಲೀಟ್ರ್ ಹಾಲು ಉತ್ಪಾದನೆಗೆ 1 ಕೆ ಜಿ ಪಶು ಆಹಾರ ನೀಡಿದರೆ ಸಾಕಾಗತ್ತೆ. ಅದು ಒಂದು ಕಣ್ಣಳತೆ ಅಷ್ಟೇ. ಅಥವಾ ಆಹಾರ ಬದಲಾಯಿಸುವ, ಈ ರೀತಿ ಆಹಾರ ಬದಲಾಯಿಸುವ ಸಂದರ್ಭ ಬಂದರೆ ದಿಢೀರಾಗಿ ಬದಲಾಯಿಸಬಾರ್ದು. ಕ್ರಮೇಣ ಮೊದಲಿನ ಆಹಾರ ಜೊತೆ ಸ್ವಲ್ಪ ಸೇರಿಸುತ್ತಾ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ದಿಢೀರನ್ನೇ ನಾವು ಅದನ್ನು ಬದಲಾವಣೆ ಮಾಡಿದರೆ ಅದು ಅಜೀರ್ಣ ಆಗಿಬಿಡುತ್ತೆ.
ಆದ್ದರಿಂದ ಅದು ಎಸಿಡಿಟಿಗೆ ಆಗುವಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ರೈತರು ಒಂದು 30 ಗ್ರಾಮ್ ತಿನ್ನುವ ಸೋಡವನ್ನು ಪಶು ಆಹಾರದಲ್ಲಿ ಬೆರೆಸಿಕೊಟ್ರೆ ಅಥವಾ ಒಂದೆರಡು ಮುಷ್ಟಿ ಆಗುವಷ್ಟು ಬೆರೆಸಿಕೊಟ್ರೆ ಅದು ಈ ರೀತಿಯ ತೊಂದರೆ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ರಾಸುಗಳಿಗೆ 2 ಹೊತ್ತು ನೀಡುವ ಪಶು ಆಹಾರವನ್ನೇ ದಿನಕ್ಕೆ 3 ಹೊತ್ತು ನೀಡಿದರೆ ಜೀರ್ಣಕ್ರಿಯೆ ಹಾಗೂ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಇದು ದೃಢಪಟ್ಟಿದೆ. ಆದರೆ ನೀವು ನೋಡ್ಕೊಳ್ಬೇಕು, ಅಂದರೆ ನಿಮಗೆ ಪುರ್ಸತ್ತು ಸಾಕಷ್ಟು ಟೈಮು ಮನೆಯಲ್ಲಿ ಅಂತ ಅಥವಾ ಆಳುಗಳು ಲಭ್ಯವಿದ್ದರೆ ಈ ರೀತಿ ಅನುಸರಣೆ ಮಾಡಿದರೆ ಹಾಲಿನ ಪ್ರಮಾಣ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಇನ್ನೊಂದು ಬಹಳ ಸುಲಭವಾಗಿ ಹೇಳಬೇಕಂತಂದರೆ 1 ಲೀಟರ್ ಹಾಲಿಗೆ, ಇನ್ನೊಂದು ಸಲ ರೈತ ಬಂದರು ಕೇಳ್ಕೊಳ್ಬೇಕು, 1 ಲೀಟರ್ ಹಾಲಿಗೆ ಅರ್ಧ kg ಪಶು ಆಹಾರ ಮತ್ತು ಶರೀರ ನಿರ್ವಹಣೆಗೆ 1 kg. ಈಗ 300 kg ತೂಕ ಆಗುವಂಥ ಒಂದು ಜಾನುವಾರು ಇದ್ದರೆ ಅದರ ಶರೀರ ನಿರ್ವಹಣೆಗೆ 1 kg ಮತ್ತು ಅದರ ಹಾಲು 10 ಲೀಟ್ರ್ ಇದ್ದರೆ 10ರ ಅರ್ಧ 5 kg ಒಟ್ಟು ಸೇರಿಸಿದರೆ 6 kg ಆಗುತ್ತೆ ದಿನಕ್ಕೆ. ಅದನ್ನು 2 kg ಅಂತೆ 3 ಸಲ ಅಥವಾ 3 kg ಅಂತೆ 2 ಸಲ ಅದನ್ನು ಕೊಡಬೇಕಾಗತ್ತೆ. ಮತ್ತು ಪಶು ಆಹಾರವನ್ನು ಕೊಡಬೇಕಾದ್ರೆ ಕೆಲವು ರೈತರು ಏನು ಹೇಳ್ತಾರೆ ಅಂತಂದರೆ, ಹೌದು ನಾವು ಪಶು ಆಹಾರವನ್ನು ಕೊಡ್ತಾ ಇರ್ತೀವಿ ಸರ್, ಅದನ್ನು ನೆನೆಸಿ ಕೊಡಬೇಕು ಅಥವಾ ಅದನ್ನು ಒಣದಾಗಿ ಕೊಡಬೇಕು ಅಂತ ಹೇಳೋದು. ಇದನ್ನು ಇದೇ ರೀತಿ ನೀವು ಕೊಡಬೇಕಂತ ಯಾವುದೇ ಒಂದು ಕಾನೂನುಗಳಿಲ್ಲ, ಕಟ್ಟಳೆಗಳಿಲ್ಲ, ಅಥವಾ ಅಂತಹ ಅವರವರ ಜಾನುವಾರುಗಳಿಗೆ ಹೇಗೆ ಅವರು ಅಭ್ಯಾಸ ಮಾಡಿರ್ತಾರೆ ಅದೇ ರೀತಿ. ಆದರೆ ಕೆಲವು ಸಲ ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂತಂದರೆ, ಒಣ ಪಶು ಆಹಾರ ನೀಡಿದರೆ ನಿಮಗೊಂದಷ್ಟು ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ಜೊಲ್ಲು ಜಾಸ್ತಿ ಉತ್ಪಾದನೆ ಆಗುತ್ತೆ. ಆದರೆ ಕೆಲವು ಸಲ ಈ ನೆನೆಸಿ ಕೊಟ್ಟರೆ ಸಹಿತ ಜೀರ್ಣಕ್ರಿಯೆ ಜಾಸ್ತಿ ಆಗ್ಬೋದು ಹೇಳುವ ಎರಡೂ ರೀತಿಯ ಒಂದು ವಾದಗಳು ಇರೋದರಿಂದ ನೀವು ಅದನ್ನು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಅನುಸರಣೆ ಮಾಡುತ್ತೀರಿ ಅದನ್ನು ಹೋಗ್ಬೋದು. ಆದಷ್ಟು ಒಣ ಪಶು ಆಹಾರವನ್ನು ಕೊಟ್ಟರೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ನಿಮಗೆ ಸ್ವಲ್ಪ ಕೆಲಸ ಉಳಿತದೆ ಮತ್ತು ಆ ಜೊಲ್ಲು ಜಾಸ್ತಿ ಬರೋದ್ರಿಂದ ಅದರ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಮತ್ತು ಹಸುವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮುಂದೆ ಇಡಬೇಕು. ಹಾಗೇನು ಹಸು ಏನು ಮಾಡುತ್ತೆ ಅಂತಂದರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಕಷ್ಟು ನೀರನ್ನು ಅದನ್ನು ಸೇವಿಸಿಬಿಟ್ಟು ಆ ನೀಡಿದ ಪಶು ಆಹಾರ ಉತ್ತಮವಾಗಿ ಜೀರ್ಣಗೊಳ್ಳಲಿಕ್ಕೆ ಅದು ಫಲಕಾರಿಯಾಗತ್ತೆ. ಇದು ಮತ್ತು ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳಬೇಕಂತಂದರೆ, ಈಗ ಇತ್ತೀಚೆಗೆ ಪಶು ಆಹಾರಗಳಲ್ಲಿ ನಾವು ಭಾಳ ನೋಡಿದ್ದೀವಿ. ಕೆಲವು ಸಲ ಮೊಳೆಗಳು, ಕೆಲವು ಸಲ ಈ ಕಾರ್ಖಾನೆಯ ಕೆಲವು ತುಂಡುಗಳು ಅಥವಾ ಈ ಬೆಲ್ಟ್ಗಳ ತುಂಡುಗಳು ಇತ್ಯಾದಿ ಸೇರ್ಕೊಂಬಿಟ್ಟು ಅದೇನಾಗುತ್ತೆ ಅಂತಂದರೆ ಜಾನುವಾರಿನ ದೊಡ್ಡ ಹೊಟ್ಟೆಗೆ ಹೋಗಿಬಿಟ್ಟು ಅಲ್ಲಿಂದ ಅದು ಹೊರಗೆ ಹೋಗೋದಿಲ್ಲ. ಯಾವುದೇ ರೀತಿಯಿಂದ ಮೊಳೆ ಮತ್ತು ಇತರ ಸೂಜಿ ಇತ್ಯಾದಿ ಚೂಪಾದ ವಸ್ತುಗಳು ಜಾನುವಾರಿನ ಹೊಟ್ಟೆಯಲ್ಲೇ ಉಳ್ಕೊಳ್ತವೆ, ಹೊರಗಡೆ ಬರೋ ಚಾನ್ಸ್ ಇಲ್ಲ. ಅದೇನಾಗುತ್ತೆ ಅಂತಂದರೆ ಅದು ವಫೆ ಅಥವಾ ಡಯಾಫ್ರಮ್ ಅಂತ ಏನು ಹೇಳ್ತೀವಿ ಅದನ್ನು ತೂತು ಮಾಡ್ಕೊಂಡ್ಬಿಟ್ಟು ಹಾರ್ಟಿಗೆ ಹೋಗಿಬಿಟ್ಟು ಟ್ರಮಾಟಿಕ್ ರೆಟಿಕ್ಯುಲರ್ ಪೆರಿಕಾರ್ಡೈಟಿಸ್ ಅಂಥೇಳಿ ಹಾರ್ಟ್ ಫೇಲ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅದರಿಂದ ರೈತರು ಪಶು ಆಹಾರವನ್ನು ಹಾಕಬೇಕಾದ್ರೆ ಆಹಾರವನ್ನು ಹಾಕಬೇಕಾದ್ರೆ ಒಂದು ಸಲ ಕೈಯನ್ನು ಆಡಿಸಿಬಿಟ್ಟು ಅದರಲ್ಲಿ ಏನಾದ್ರು ಕಬ್ಬಿಣದ ವಸ್ತುಗಳು ಸಿಗ್ತಾವೋ ಹೇಳೋದನ್ನು ಒಂದು ಸಲ ಖಚಿತ ಮಾಡ್ಕೊಳ್ಬೇಕು. ಅಂದರೆ ಜಾನುವಾರಿನ ಜೀವದ ರಕ್ಷಣೆಗೆ ಇದು ಬಹಳ ಮುಖ್ಯ. ಇದೆಲ್ಲ ಅಗತ್ಯ ಅಂಶಗಳನ್ನು ನೆನಪಿಟ್ಕೊಂಡು ಉತ್ತಮವಾದ ಒಂದು ಪಶುಪಾಲನೆಯನ್ನು ಮಾಡಿರಿ ಅಂತ ಹೇಳುತ್ತಾ ನಾವು ಇವತ್ತಿನ ಏನಿದೆ ಈ ಚಾಪ್ಟರ್ನ ಮುಗಿಸೋಣ. ನಮಸ್ಕಾರಗಳು.